ಬೇಜಾರೇನಿಲ್ಲ. ಈಗ ಒಂದು ವೇಳೆ ಸರ್, ಈಗ ಈ ಒಂದು ಬಿಗ್ ಬಾಸ್ ಮನೇಲಿ ಇದ್ರಿ ನೀವು, ಮೊದಲನೇ ವಾರ ಹೋದ್ರಿ, ಶುರು ಆಯ್ತು ಅಂದ್ರೆ ಇದು ಹೋಗೋಕ್ಕೂ ಮುಂಚೆ ಕೆಲವೊಂದು ಪ್ಲಾನಿಂಗ್ಸ್ ಇರುತ್ತೆ. ಅಂದ್ರೆ ಅವ್ರು ಫೋನ್ ಮಾಡ್ತಾರೆ, ಕರೀತಾರೆ, ಹೇಳ್ತಾರೆ. ಬಟ್ ನಿಮ್ಗೆ ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ನೋದು ಮೊದಲಿಂದ ಏನಾದ್ರು ಕನಸಿತ್ತಾ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದೀನಿ ಅಷ್ಟೇನಾ? ಇಲ್ಲ ಸರ್, ನನಗೆ 8 ವರ್ಷದಿಂದನೇ ಒಂದು ಕೊರಿಯನ್ ಮ್ಯಾಸ್ಟಿಫ್ ಅಂತ 1 ಕೋಟಿ ನಾಯಿ ಅಂತ ಫೇಮಸ್ ಆಗುತ್ತೆ. ಅವಾಗ ಯಾರೋ ಸುದೀಪ್ ಸರ್ ಫ್ರೆಂಡ್ ಇರ್ತಾರಲ್ಲ, ಅವರು ಈ ಸುದೀಪ್ ಸರ್ ಮಲ್ಲಿ 1 ಅವರ್ ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ರು ಅಂತಾರೆ. ನನಗೆ ಹೋಗುತ್ತೋ ಅಂಗಡಿಸಲ್ಲಿ ಹೋಯ್ತೀನಿ ಅಂತ, ನನ್ನ ಬಗ್ಗೆ ಡಿಸ್ಕಷನ್ ಆಗ್ತಿದೆ ಅಂದರೆ ಕರೀತಾರೆ ಅಂತ. ಆ ಥರ ಎವ್ರಿ ಇಯರ್ ಒಂದೊಂದು ಡಾಗ್ ಬಂದಾಗಲೂ ಅವ್ರಿವ್ರು ಈ ಸಲ ಹೋಗ್ತೀಯ ನೋಡು ಅಂತ ಫ್ರೆಂಡ್ಸ್ ವೆಯ್ಟ್ ಮಾಡ್ತಾ ಇದೆ. 8 ವರ್ಷದಿಂದ ವೆಯ್ಟ್ ಮಾಡ್ತಾ ಇದೆ, ಈಗರ್ಲಿ ವೆಯ್ಟ್ ಮಾಡ್ತಾ ಇದೆ. ಅಷ್ಟು ಇಷ್ಟ. ಯಾಕಂದ್ರೆ ನಾನು ಇಲ್ಲಿ ಸಾವಿರಾರು ಚಾನಲ್ ಬಂದಿದ್ರು, ಬಿಗ್ ಬಾಸ್ಗೆ ಹೋದಾಗ ಹೆಸರು ಬರಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಯಾಕಂದರೆ ಇದೇ ಒಳ್ಳೆ ವೇದಿಕೆ, ಹೆಂಗಾರ ಹೋಗ್ಬೇಕು ಅಂತ. ಆದರೆ ಒಳ್ಳೇದು ಬಂದಾಗ ನಾನು ಹೋಗಕ್ಕೆ ಸಾಧ್ಯ ಆಗಲಿಲ್ಲ. ಕೆಟ್ಟದ್ದು ಎರಡೆರಡು ಬಂದ ತಕ್ಷಣ ಟಕ್ ಅಂತ ಕರೆದ್ರು. ನಿಮ್ಗೆ ಅದರಿಂದನೇ ಕರೆದ್ರು ಅಂತ ಅನ್ಸುತ್ತಾ? 100,000% ಹೌದು. ಇಡೀ ರೈಟು ಟ್ರೋಲ್ ಆಯ್ತಲ್ಲ, ರಾಜ್ಕುಮಾರ್ ಸರ್ ಕೊಟ್ಟಿಲ್ಲ, ವಿಷ್ಣುವರ್ಧನ್ ಸರ್ ಕೊಟ್ಟಿಲ್ಲ ಅಂತ. ಅದು ಇಡೀ ವರ್ಲ್ಡ್ಗೆ ಗೊತ್ತು. ರಾಜ್ಕುಮಾರ್ ಸರ್ ಕೊಟ್ಟಿರೋದು, ವಿಷ್ಣುವರ್ಧನ್ ಸರ್ ಕೊಟ್ಟಿರೋದು. ಅವ್ರ ಮಕ್ಕಳಿಂದಾನೇ ಸಾಕ್ಷಿ ಹೇಳಿಸ್ತೀನಿ. ಬದುಕಿರೋರಿಂದ, ಶಿವರಾಜ್ ಕುಮಾರ್ ಸರಿಂದ, ಎಸ್ ಎ ಗೋವಿಂದರಾಜ್ ಅವ್ರ ರಿಲೇಷನಿಂದ, BN ಗಂಗಾ ಫಿಲಿಂ ಚೇಂಬರ್ ವೈಸ್ ಪ್ರೆಸಿಡೆಂಟ್ ಅಂತಾನೆ ಸಾಕ್ಷಿ ಹೇಳಿಸ್ತೀನಿ. ಯಾಕಂದ್ರೆ ಅವರಿಬ್ಬರು ಜೊತೆನೇ ಹೋಗಿ ರಾಜ್ಕುಮಾರ್ ಸರ್ ಬದುಕಿದ್ದಾಗ ಮನೆಗೆ ಹೋಗಿ ಕೊಟ್ಟು ಬಂದಿದ್ದು. ವಿಷ್ಣು ಯಾವ್ದು ಕೊಟ್ಟಿದ್ರಿ ಅವ್ರಿಗೆ? ಡಾಲ್ಮೇಷನ್ನು ಡ್ಯಾಶ್ ಉಂಡು. ಅದರಲ್ಲಿ ಒಂದು 2,500 ಕೊಟ್ಟೆ, ಒಂದು ಗಿಫ್ಟ್ ಆಗಿ ಅಣ್ಣವ್ರು ಬದುಕಿದ್ದಾಗ ಅವ್ರ ಅಣ್ಣವ್ರ ಮನೇಲಿ ಇದ್ದಾಗಲೇ ಹೋಗಿ ಕೊಟ್ಟು ಬಂದಿರೋದು. ವಿಷ್ಣುವರ್ಧನ್ ಸರ್ ಮನೆಗೆ ಟಿಬೆಟಿಯನ್ ಮ್ಯಾಸ್ಟಿಫ್ ಅಂತ, ಅದು ಅನಿರುದ್ಧ ಮೇಡಮು, ಕೀರ್ತಿ ಅವರು, ಭಾರತಿ ಅವರು 3 ಜನನು ಇದ್ರು. ಅದು ಸಂಜನಾ ಗಲ್ರಾಣಿ ಅವ್ರ ಥ್ರೂ ರೆಫರೆನ್ಸ್ ಬಂದು ಅವತ್ತೇ ಅವ್ರ ಫ್ರೆಂಡ್ ಆಗಿದ್ದು. ಅವ್ರಿಗೆ ಬೇಕಂತೆ ಕೊಡು ಅಂತ ಅವ್ರಿಗೆ ಟಿಬೆಟಿಯನ್ ಮ್ಯಾಸ್ಟಿಫ್ ಹೋಗಿ ಮನೆಗೆ ಹೋಗಿ ಕೊಟ್ಟು ಬಂದೆ. ಅನಿರುದ್ಧ ಸರ್ ಇವಾಗ ಕೀರ್ತಿ ಮೇಡಮು ನನ್ನ ಜೊತೆ ಅಷ್ಟು ಚೆನ್ನಾಗಿದ್ದಾರೆ. ಕೀರ್ತಿ ಮೇಡಮು ಒಂದು ಬ್ರೌನ್ ಕಲರ್ ನಾಯಿ ಇಟ್ಕೊಂಡು ಹಾಕ್ಕೊಂಡಿರೋದು ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಂಡಿದ್ದೀನಿ. ಆವಾಗಲೇ ಕೊಟ್ಟಾಗ್ಲೇ ಅದನ್ನ ಹೋಗಿ ಚೆಕ್ ಮಾಡ್ಕೋಬೋದು. ಇಲ್ಲ ಅನಿರುದ್ಧ ಸರ್ಗೆ ಕಾಲ್ ಮಾಡಿ ಕೇಳ್ಕೊಬೋದು, ಇಲ್ಲ ಭಾರತಿ ಮೇಡಮ್ಗೂ ಕಾಲ್ ಮಾಡಿ ಕೇಳ್ಕೊಬೋದು. ಅದನ್ನ ಪ್ರೂವ್ ಮಾಡಿದ್ರೆ 5 ಲಕ್ಷ ಬಹುಮಾನ ಇಟ್ಟಿದ್ದೀನಿ. ಅದು ಯಾರೋ ಕಿತ್ತೋಗಿರೋ ಚಾನಲ್ ಹೇಳಿದ್ರಲ್ಲ, ಅದನ್ನ ಪ್ರೂವ್ ಮಾಡಿದವ್ರಿಗೆ 5 ಲಕ್ಷ ಕ್ಯಾಶ್ ಪ್ರೈಸ್ ಕೊಡ್ತೀನಿ. ಶ್ರೀರಾಮುಲು ಕೊಟ್ಟಿದ್ದೀನಿ, ಜನರಲ್ ರೆಡ್ಡಿ ಕೊಟ್ಟಿದ್ದೀನಿ, ಸಲ್ಮಾನ್ ಖಾನಿ ಕೊಟ್ಟಿದ್ದೀನಿ, ಬಳ್ಳಾರಿ. ಅವ್ರಿಗೆಲ್ಲ ಕೊಟ್ಟಿಲ್ಲ ಅನ್ನೋದು ಯಾರು ಪ್ರೂವ್ ಮಾಡಿ ವಿತ್ ಅವರಿಂದನೇ ಹೇಳ್ಸಿ, ಯಾರಿಗೆ ಹೆಸರು ಹೇಳ್ತಾ ಇದ್ದೀನಿ ಅವರಿಂದ ಹೇಳ್ಸಿ, ಇಲ್ಲ ಅವ್ರ ವರ್ಕರಿಂದ ಹೇಳ್ಸಿ, ಇಲ್ಲ ಇವ್ನು ಹೇಳ್ತಾರ ಸುಳ್ಳು ಕೊಟ್ಟಿಲ್ಲ, ಇವ್ನು ಒಳಗೆ ಇವ್ರ ಮನೆಗೂ ಬಂದಿಲ್ಲ, ಇಲ್ಲೂ ಬಂದಿಲ್ಲ ಇವನು ಅಂತ ಪ್ರೂವ್ ಮಾಡಿಸಿ ಅವ್ರಿಗೆ 5 ಲಕ್ಷ ಕ್ಯಾಶ್ ಪ್ರೈಸ್ ಕೊಡ್ತೀನಿ. ಆಮೇಲೆ ಇಡಿ ರೈಡ್ ಬಗ್ಗೆನೂ ಮಾತಾಡ್ಬಿಡ್ತೀನಿ, ಯಾಕಂದ್ರೆ ಇದು ಒಂದೇ ಟಾಪಿಕ್. ಇಡಿ ರೈಡ್ ಅಂತ ಆಯ್ತು ಸರ್. ಇಡಿ ರೈಡು 7 ಗಂಟೆಗೆ ಆಯ್ತು ಸರ್. 8:15 ಹೊಟ್ಟೋದ್ರು ಸರ್. ಎಲ್ಲ ಮೀಡಿಯಾ ಮನೆ ಮುಂದೆ ಇತ್ತು, ಬರೀ ಬಿಲ್ಡಿಂಗ್ ತೋರಿಸಿದ್ರು. ಒಂದು ಮೀಡಿಯಲ್ಲಾರ ನನ್ನ ಮುಖ ತೋರಿಸಿದ್ರ? ಯಾಕಂದರೆ ಕಾರ್ ಬಂದು ರೋಡಲ್ಲಿತ್ತು, ನನ್ನ ಮನೆಯಿಂದ ನಡ್ಕೊಬಂದು ಜೀಪ್ ಹತ್ತೋವರೆಗೂ ನನ್ನ ಮುಖ ಬರುತ್ತೆ. ತಿರ್ಗಾ ಅಲ್ಲಿಂದ ಕರ್ಕೊಂಡು ಹೋಗೋವರೆಗೂ ಕಾರಲ್ಲಿ ತೋರಿಸ್ತಾರೆ. ತಿರ್ಗಾ ಅಲ್ಲಿಂದ ಡಬಲ್ ರೋಡ್ಗೆ ಹೋಗ್ತಾರೆ. ಡಬಲ್ ರೋಡಲ್ಲಿ ಲಿಫ್ಟಲ್ಲಿ ಹೋಗಿ ಅವ್ರ ಆಫೀಸ್ಗೆ ಹೋಗೋವರೆಗೂ ತೋರಿಸ್ಬೇಕು. ಕರ್ಕೊಂಡು ಹೋಗಿದ್ರೆ ಕೇಸ್ ಆಗಿದ್ರೆ ಏನೂ ಆಗಿಲ್ಲ. ಏನಕ್ಕಂದ್ರೆ ನನ್ನ ಮನೇಲಿ ನಾಯಿ ಇಲ್ಲ, ಡಾಕ್ಯುಮೆಂಟ್ ಪರ್ಫೆಕ್ಟ್ ಇತ್ತು, ನಾನು ಯಾವ ನಾಯಿನೂ ಇಂಪೋರ್ಟ್ ಮಾಡಿಲ್ಲ, ಯಾವನು ಇಂಪೋರ್ಟ್ ಮಾಡಿದವನು ಮುಟ್ಟಾಳ, ಅವರಿಂದ ನಾನು ತೊಗೊಂಡಿರೋದು. ಕೇಸ್ ಆಗಾಗಿದ್ರೆ ಅವ್ರಿಗಾಗಬೇಕು, ನನಗಲ್ಲ. ಅದೆಲ್ಲ ಪರ್ಫೆಕ್ಟ್ ಆಗಿದ್ದಕ್ಕೆ ಅವ್ರು ಖುಷಿಯಾಗಿ ನಕ್ಕೊಂಡು ರಾಮೇಶ್ವರ ಕೆಫೆಯಿಂದ ಟಿಫನ್ ತರಿಸಿದ್ರೆ ತಿನ್ಬಿಟ್ಟು ಹೊಟ್ಟೋದ್ರು. ಸಾಯಂಕಾಲ 8 ಗಂಟೆಗೆ ಒಂದು ಹೀರೋಯಿನ್ನು, ನಾನು, ನನ್ನ ಮಗ ಪಾರ್ಟಿ ಮಾಡ್ತಾ ಇದ್ದೀವಿ. ಎಲ್ಲರೂ ಫೋನ್ ಹೊಡಿತಾರೆ, ಜೈಲಲ್ಲಿ ಇದೆಯಾ, ಅಲ್ಲಿದೆಯಾ, ಇಲ್ಲಿದೆಯಾ ಅಂತ. ಏನಕ್ಕೆ ಅಂದರೆ ಟಿ ವಿಲಿ ಜೈಲಿಗೆ ಹೋಗ್ಬಿಟ್ಟಿದ್ದಾನೆ, 3 ದಿನ ಹಿಡ್ಕೊಂಡು ಹೋಗ್ಬಿಟ್ಟವ್ರೆ, ಅರೆಸ್ಟ್ ಆಗ್ಬಿಟ್ಟವನೆ, ಅದು ಇದು ಅಂದರು. ಸರ್ ಯಾರ ಕೇಸ್ ಆಗಿದೆ ಅದರಲ್ಲಿ ನಂದು ಫಾಲ್ಟರು ಅಂತ. ಯಾಕಂದರೆ ಇವರೇ ಊಹಾಪೋಹ. ನನ್ನ ಮನೇಲಿ ನಾಯಿ ಇಲ್ದಿದ್ದಕ್ಕೆ ಬೇರೆ ಮನೇಲಿ ನಾಯಿ ಇದೆ, ಅಲ್ಲಿಂದ 10,000ಕ್ಕೆ ಬಾಡಿಗೆಗೆ ತರ್ತಾರೆ ಅಂದರು. ಅವ್ನಿಗೆ 25,000 ಸಂಬಳದ ಮನೆಯಲ್ಲಿ ಬಿಟ್ಟಿದ್ದೀನಿ. ಅವನು ಕ್ಯಾಮ್ರಾಮೆನ್ನು, ಒಂದು ಕಾರು ಶೋರೂಮಲ್ಲಿ ಡೆಲಿವರಿ ಕೊಟ್ಟಾಗ ಫೋಟೋ ಹೊಡೆಯೋ ಕ್ಯಾಮ್ರಾಮೆನ್ನು. 25,000 ಸಂಬಳ, 15,000 ಬಾಡಿಗೆ ಕಟ್ತಾನೆ, ಹೊಸ್ದಾಗಿ ಮದುವೆ ಆಗೋನೆ. ಇನ್ನು 10,000ದಲ್ಲಿ ಅವನು ಸಂಸಾರ ಮಾಡಬೇಕು. ಅಷ್ಟು ಕಾಸ್ಟ್ಲಿನ ಇದು ಊಟ ತಿಂಡಿ ಎಲ್ಲ ಅವ್ನು ನೋಡ್ಕೊಳಕ್ಕಾಗತ್ತಾ? ಎಲ್ಲ ನಾನೇ ಕೊಟ್ಟು ಅವ್ರ ಮನೆಗೆ ಬಿಟ್ಟಿರೋದು. ಓನರ್ ನಾನು, ಅವನು ಸಾಕೊಳ್ತಾ ಇರೋದಷ್ಟೇ. ನಾನು ಫಂಕ್ಷನ್ ಇದ್ದಾಗ ಅವ್ರ ಮನೆಗೆ ಹೋಗ್ತೀನಿ, ನಾಯಿ ಎತ್ಕೊಂಡು ಹೋಗ್ತೀನಿ, ಫಂಕ್ಷನ್ಗೂ ಅಟೆಂಡ್ ಮಾಡ್ತೀನಿ, ವಾಪಸ್ ತಂದು ಬಿಡ್ತೀನಿ. ಅದರ ಬರೋ ದುಡ್ಡೆಲ್ಲ ನಾನೇ ಇಟ್ಕೊಳ್ತೀನಿ, ಅವ್ರಿಗೇನು 1 ರೂಪಾಯಿ ಕೊಡಲ್ಲ. ಇದು ನನ್ನ ಕಾಂಟ್ರಾಕ್ಟು. ನಾನು ಯಾವುದೋ 10,000 ಕೊಟ್ಟು ಬಾಡಿಗೆಗೆ ಥರ ಮನುಷ್ಯ ಅಲ್ಲ. 150 ನಾಯಿ ಓನರು. ನಾನೇ ಕಂಡೋರ್ ನಾಯಿ ತಂದು ನಾನು ಶೋ ಆಫ್ ಮಾಡಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.